ದೇಶದ ನಿಜವಾದ ಶಕ್ತಿ ಯುವ ಸಂಪತ್ತು. ಪರಿಣಾಮಕಾರಿಯಾಗಿ ಯುವಶಕ್ತಿಯನ್ನು ಬಳಸಿಕೊಳ್ಳಬೇಕಿದೆ ಎಂದು ಯೋಗ ಶಿಕ್ಷಕ ಎಚ್.ಎಂ. ಚಂದ್ರಶೇಖರಯ್ಯ ಹೇಳಿದರು. ಜಿಲ್ಲಾ ಸ್ಕೌಟ್ ಭವನದಲ್ಲಿ ಪದವಿ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ ವಾರದ ಸ್ಕೌಟ್ಸ್ ಮತ್ತು ಗೈಡ್ಸ್ ಕಾರ್ಯಕ್ರಮದಲ್ಲಿ ಮಾತನಾಡಿ ಯುವಜನರಿಗೆ ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನಗಳ ಮಹತ್ವದ ಅರಿವು ಮೂಡಿಸಬೇಕಾಗಿದೆ. ಶಿಸ್ತು, ಸಂಯಮ, ದೇಶಭಕ್ತಿ, ಸಮರ್ಪಣಾ ಮನೋಭಾವ, ತ್ಯಾಗ, ಸೇವಾ ಮನೋಭಾವನೆ, ಪ್ರಾಮಾಣಿಕತೆ ಮತ್ತು ನೈತಿಕ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ಸಲಹೆಯನ್ನ ನೀಡಿದರು. ಇನ್ನು ಕೇಂದ್ರ ಸ್ಥಾನಿಕ ಆಯುಕ್ತ ಜಿ ವಿಜಯ್ ಕುಮಾರ್ ಮಾತನಾಡಿ, ಯೋಗ, ಪ್ರಾಣಾಯಾಮ, ಧ್ಯಾನ ವಿದ್ಯಾರ್ಥಿಗಳಲ್ಲಿ ಸಕಾರಾತ್ಮಕ ಭಾವನೆಗಳನ್ನು ಮೂಡಿಸೋದರ ಜೊತೆಗೆ ದೇಹ, ಮನಸ್ಸು ಸದೃಢವಾಗಿ ಸದಾ ಲವಲವಿಕೆಯಿಂದ ಆರೋಗ್ಯವಂತರಾಗಿ ಇರೋದಕ್ಕೆ ಸಾಧ್ಯ ಆಗ್ತದೆ. ವಿದ್ಯಾಭ್ಯಾಸದ ಜೊತೆಗೆ ಇಂತಹ ಶಿಬಿರಗಳಲ್ಲಿ ಪಾಲ್ಗೊಂಡ್ರೆ ವಿದ್ಯಾರ್ಥಿಗಳು ಪರಿಪೂರ್ಣ ವ್ಯಕ್ತಿಗಳಾಗ್ತಾರೆ ಎಂದು ಹೇಳಿದರು. ಎಲ್ಲ ಭಾಗ ಉತ್ಸಾಹ ಹೋಗುತ್ತೆ ಅಲ್ವಾ? ಜಿಲ್ಲಾ ಸಂಸ್ಥೆಯ ಒಂದು ಗೌರವವನ್ನು ಸಲ್ಲಿಸಬೇಕಾಗಿ ಕೇಳ್ಕೊತಾ ಇದ್ದೇನೆ. ಇರ್ಲಿ ನಾಟಿ ವಿಶ್ವವನ್ನ ವ್ಯಾಪಿಸ್ತಾ ಇದೆ. ಇದನ್ನು ನಿರಂತರ ಮಾಡ್ತಾರೆ. ಈ ಆಸನಗಳಿಂದ ಮಾಡೋದ್ರಿಂದ ಧ್ಯಾನ, ಯೋಗ, ಪ್ರಾಣಾಯಾಮಗಳಿಂದ ಅವ್ರಿಗೆ ಅದ್ಭುತ ಲಾಭ ದೊರೀತಾ ಇದೆ. ಅವರು ಇವತ್ತು ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ನಾವು ಅದರಿಂದ ನಾವು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವಾಗ ಮಾಡ್ತೀವಿ ಹೇಳಿ ಗೊತ್ತಾ ನಿಮಗೆ? ಜೂನ್ 21ರಂದು ಇಡೀ ಪ್ರಪಂಚದ ಎಲ್ಲ ದೇಶಗಳು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸ್ತಾ ಇದ್ದಾವೆ. ನೋಡಿ, ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅರಬ್ ಕಂಟ್ರಿಗಳು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾವೆ, ಕ್ರಿಶ್ಚಿಯನ್ ಕಂಟ್ರಿಗಳು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾವೆ, ಆಫ್ರಿಕಾದ ದೇಶಗಳು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾವೆ. ಯಾಕೆಂದರೆ ಇದರ ಲಾಭ ಅವರಿಗೆ ಗೊತ್ತಾಗ್ತಾ ಇದೆ. ಆ ದಿನನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅದನ್ನು ಸ್ವಲ್ಪ ವೈಜ್ಞಾನಿಕವಾಗಿ ತಿಳ್ಕೊಬೇಕು. ಈ ಖಗೋಳಶಾಸ್ತ್ರಜ್ಞರು ಇದ್ದಾರಲ್ಲ, ಸೌರ ಚಲನೆ, ಸೂರ್ಯನ ಚಲನೆಯನ್ನು ಆಧರಿಸ್ಕೊಂಡು ಜೂನ್ 21ರಂದು ಅದು ಕರ್ಕಾಟಕ ಸಂಕ್ರಾಂತಿ ಇರುತ್ತಾ ಗೊತ್ತಿದೆಯಲ್ಲ, ಮಕರ ಸಂಕ್ರಾಂತಿ ಇರುತ್ತಾ, ಬಾಡಿ ಎಲ್ಲ ಫ್ರೀ ಆಗ್ಬೇಕಲ್ವಾ, ಜಟ್ಟಿಗಳಾಗಬೇಕು. ನಿಮ್ಮ ಬಲಗಾಲನ್ನ ಹೇಳ್ತಾರೆ ನೆನ್ಪಿಟ್ರಿ, ಜನಬಲ ಗೊತ್ತಾಗುತ್ತೆ. ಮೇಂಟೈನ್ ನಿಧಾನಕ್ಕೆ ಉಸಿರು ತಗೊಳ್ತಾ ಮೇಲೆ ಬನ್ನಿ, ನಿಧಾನಕ್ಕೆ ಉಸಿರು ಕೂತ್ಕೊಂಡ್ಬಿಡಿ. ವೆರಿ ಗುಡ್, ವೆರಿ